ಪುಷ್ಪ ಮುಪ್ಪತ್ತೈದು ಎಲ್ರಿಗೂ ನಮಸ್ಕಾರ. ನಮ್ ಚಾನಲ್ ನಲ್ಲಿ 2 ಲ್ಯಾಂಗ್ವೇಜ್ ಅಲ್ಲೂ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಇನ್ನ ವಾಲಿಬಾಲ್ ಅಲ್ಲಿ ತೆಲುಗು ಇತ್ತು, ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್ ಇರೋದು. ಅದರಿಂದ ನಾವು ಕನ್ನಡ ಮತ್ತೆ ತೆಲುಗು ಎರಡು ಫೇಮಸ್ ಅಲ್ಲೇ ಇವೆ. ಬಟ್ ಓದೋದು ಬರೆಯೋದೆಲ್ಲ ಕನ್ನಡನೇ, ಮಾತಾಡೋದು ಮಾತ್ರ ತೆಲುಗು ಇರುತ್ತೆ ಊರಲ್ಲಿ ಜಾಸ್ತಿ. ಅದರಿಂದ 2 ಲ್ಯಾಂಗ್ವೇಜ್ ಅಲ್ಲೂ ವಿಡಿಯೋ ಪೋಸ್ಟ್ ಮಾಡ್ತೀನಿ ಮುಂದೆ. ವಿಶೇಷ ಏನಂತ ಹೇಳಿದ್ರೆ, ಇವತ್ತು ಫ್ರೆಂಡ್ಸ್ ಹತ್ರ ಸ್ವಲ್ಪ 2 ನಿಮಿಷ ಮಾತುಕತೆ ಹೆಂಗಿತ್ತು ಏನು ಅಂತ. ನಮ್ ಗ್ಯಾಸ್ ಮಂಜು ಅವರು ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ ಇದೆ, ಮತ್ತೆ ನಿಮ್ಮ ಬಾಬು ನೀವು ನೋಡಿರ್ತೀರಲ್ಲ. ಸುಮ್ನೆ ನಾವೆಲ್ಲ ಒಂದೂರವರು 2 ನಿಮಿಷ ಮಾತಾಡ್ಕೊಂಡು ನಗಾಡ್ಕೊಳ್ಳೋದು ಫನ್ ಆಗಿ ಹೆಂಗೆ ಏನು ಅಂತ ಇವತ್ತು ಒಂದ್ ಸ್ವಲ್ಪ ವಿಡಿಯೋ ಪೋಸ್ಟ್ ಮಾಡ್ತೀನಿ. ನಾವು ಒಂದ್ ಸ್ವಲ್ಪ ಹೋಗ್ಸಾರ ಜುಮ್ಸೆ ಅಣ್ಣ ನಮಸ್ಕಾರ. ಇವನಿದಾನಲ್ಲ ಹೆಂಗಂತ ಹೇಳ್ತೀನಲ್ಲ, ಏನೆಲ್ಲ ಒಂದ್ ಐಡಿಯಾ ಕೊಟ್ರೆ ಸುಮ್ಮನೆ ಅದೆಲ್ಲ ಅವಶ್ಯಕತೆ ನಡೆಯಲ್ಲ, ಹಂಗೆಲ್ಲ ಇರಬಾರ್ದು ಅಂತ ಹೇಳ್ತಾರೆ. ನಾವ್ ಇಲ್ಲಿಂದ ಅಲ್ಲಿ ಹೋಗೋಷ್ಟಲ್ಲಿ ಅದನ್ನ ಫಾಲೋ ಮಾಡಿರ್ತಾನೆ. ಅದ್ರ ಜೊತೆಯಲ್ಲಿ ಇವಾಗ ಆಷಾಢ ಮಾಸ, ನಾನು ಬಾರ ಆಚೆ ಹೋಗಿ, ಈಗ ನಮ್ ಸುರೇಶ್ ಇದಾರೆ, ನಮ್ ಸುರೇಶ್ ಅವರು ತಿನ್ನೋಣ ಬಾ ಆಚೆ ಹೋಗಿ ಅಂತ ಹೇಳಿದ್ರೆ ನಾನ್ ತಿನ್ನಲ್ಲ, ಅದೆಲ್ಲ ಮಾಡಲ್ಲ ಅಂತ ಹೇಳ್ದ. ಬೇರೆಯವ್ರ ಆಂಬೂರ್ಗ್ ಹೋಗಿದ್ದಾನೆ, ಏನಕ್ಕೆ ಬಿರಿಯಾನಿ ತಿನ್ನ. ಇಲ್ಲಿ ಲೋಕಲ್ ಅಲ್ಲಿ ತಿಂದ್ರೆ ಈ ಮಾಸದಲ್ಲಿ ಗೊತ್ತಾಗುತ್ತೆ ಅಂತ ಅಲ್ಲಿ ಹೋಗಿದ್ದಾನೆ. ಹೇಳಪ್ಪ ಸ್ವಲ್ಪ ಇದ್ರ ಬಗ್ಗೆ. ಹೇಳಿದ್ವಿ ನಮ್ ಜೊತೆ ತಿನ್ನಲ್ಲ, ಕಾರಲ್ಲಿ ಜೊತೆ ಕರ್ಕೊಂಡು ಹೋದ್ರೆ ತಿನ್ನೋದಿನ್ನು, ಗಾಡಿಯಲ್ಲಿ ಬಂದೆಲ್ಲ ತಿನ್ನಲ್ಲ ಅಂತೆ. ಕಾರಲ್ಲಿ ಹೋದ್ರೆ ಚೆನ್ನಾಗಿರುತ್ತಂತೆ, ಬಾಡಿ ಶೇಕ್ ಆಗಲ್ವಲ್ಲ. ಹೂನಪ್ಪ ನಮ್ ಜೊತೆ ಎಲ್ಲ ತಿನ್ನಲ್ಲ ಅಂತೆ. ಕಾರಲ್ಲಿ ಕರ್ಕೊಂಡು ಹೋದ್ರೆ ಅಂಬೂರ್ಗೋಗಿ ತಿನ್ನೋ ತಮಿಳ್ನಾಡು ಬಿರಿಯಾನಿ, ಯಾಕಂದ್ರೆ ಅದೊಂದು ಮಿಕ್ಸ್ ಮಾಡ್ತಾರಲ್ಲ ಪೀಸ್. ಅದೇ ಕರ್ನಾಟಕದಲ್ಲ, ಅದು ಇಲ್ಲಾದ್ರೆ ಬೆತ್ನಾವದಲ್ಲಿ ಮಿಕ್ಸ್ ಇರಲ್ಲ, ಅದ್ ಚೆನ್ನಾಗಿರಲ್ಲ ಟೇಸ್ಟ್. ಅದು ಇದು ಚೆನ್ನಾಗಿ ನೋಡಿ. ಇವಾಗ ಏನು ಮಾತು ಬರಲ್ಲ, ಇವಾಗ ಮಾತು ಬಂದ್ರೆ ಏನನ್ನ ಅಂತಾರೇನು ಏನು ಮಾತಾಡಲ್ಲ, ಗೊತ್ತಿಲ್ದಿರೋ ಒಂಥರಾನೇ ಇರ್ತಾನೆ. ಇವನ್ನ ಇಲ್ಲೆಲ್ಲ ಕರ್ಕೊಂಡೋಗಿ ತಿನ್ನೋಣ ಬಾ ಅಂತ ಹೇಳಿದ್ರೆ, ಅಣ್ಣ ಕಾವಡಿ ತಿನ್ನೋಣ, ನಾನು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಜಾಸ್ತಿ ಅಂತಾನೆ. ಮಾಡೋ ಕೆಲಸ ಎಲ್ಲ ಒಳಗೆ ಮಾಡ್ತಾನೆ. ಕರ್ನಾಟಕದಲ್ಲಿ ತಿಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಗೊತ್ತಾಗ್ತಾನೆ. ತಮಿಳ್ನಾಡಿಗೆ ಹೋಗಿದ್ದಾನೆ, ಭಕ್ತಿ ಜಾಸ್ತಿ ಇರೋದು ಸುಬ್ರಹ್ಮಣ್ಯ ಸ್ವಾಮಿ ತಮಿಳ್ನಾಡಲ್ಲಿ. ಅಲ್ಲಿ ನೋಡಲ್ವಾ ಇವಾಗ ಏನೋ ಮಾತಾಡಲ್ಲ. ಸರಿ, ಇವಾಗ ಎಲ್ರು ಸ್ಟಾರ್ಟ್ ಮಾಡಿದಾರಂತ ಮಾಡಿದೆ, ಇಲ್ಲ ಮಾಡ್ಬೇಕಂತ ಮಾಡಿದೆ. ಏನಕ್ಕೆ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್? ಯಾವಾಗನಿಂದ ನನ್ಗೆ ಅನಿಸ್ತಾ ಇತ್ತು, ಬಟ್ ಹೋಪ್ಸ್ ಇಲ್ಲ. ಗಳೆಲ್ಲ ಬೇಡ, ಕರೆಕ್ಟ್ ಆಗಿ ಹೇಳು. ನಮ್ಮ ತಾಯನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಇಲ್ಲ, ಇವಾಗ ಮಾಡಿದ್ದು ಮಾಡ್ಬೇಕಂತ ಮಾಡಿದ್ದು ಇಲ್ಲ. ನನ್ಗೆ ನನ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಮಾಡಿದ್ದು. ಯಾವಾಗ ಸ್ಟಾರ್ಟ್ ಮಾಡಿದ್ದ? ನಾನ್ ಸ್ಟಾರ್ಟ್ ಮಾಡಿದ್ದು 10 ದಿನ ಆಗಿದೆ. ಇನ್ನ 17 ವಿಡಿಯೋ ಇಲ್ಲ. ಒಂದು ವಿಡಿಯೋ ಆದ್ಮೇಲೆ 150 ಸಬ್ಸ್ಕ್ರೈಬರ್ ಬಂದಿದ್ದಾರೆ, 120. ನನ್ನ ಚಾನಲ್ ಇದೆ ಅಂತ ಹೇಳಿದ್ರೆ ನಾವೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ನಿಮ್ ತರ ನಾನು ಸಿಂಗಲ್ ಪರ್ಸನ್, ನನ್ ಗ್ಯಾಸ್ ಡೆಲಿವರಿ ಮಾಡೋದು. ಬಟ್ ಅಂದ್ರೆ ಊರಿಗೆಲ್ಲ ಹೋಗಿ 96 ಊರಿಗೆ ಹೋಗ್ತೀನಿ. ಮನೆಗೆ ಪರಿಚಯ, ಮನೆ ಹುಡುಗ ಈ ಗ್ಯಾಸ್ ಮಂಜು. ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನ ವಿಡಿಯೋಗಳು ಬಿಟ್ರೆ ಎಲ್ಲ ಮಾಡ್ಕೊಂತಾರೆ. ನನ್ ಬೇಸಿಕ್ ಆಗಿ ಯೂಟ್ಯೂಬ್ ಬೇರೆ ಇಲ್ಲಪ್ಪ. ಆ ಚಾನಲ್ ಅಲ್ಲಿ ಏನ್ ವಿಡಿಯೋಸ್ ಬರುತ್ತೆ? ಏನ್ ಇರ್ತದೆ ಅದು ಬರುತ್ತೆ. ಯಾವ್ದ್ರ ಬಗ್ಗೆ ಕಂಟೆಂಟ್ ಏನಿರುತ್ತೆ? ಕಂಟೆಂಟ್ ಮಾಡೋರು ನಿಮ್ಮಂತವ್ರು, ಕಂಟೆಂಟ್ ಇಲ್ದ ಮಾಡಿದ್ರೆ ನಾನು. ಇದು ನಮ್ ಬಗ್ಗೆ ಅಲ್ಲ, ನಿಮ್ ಬಗ್ಗೆ ಮಾತ್ರ ಹೇಳಿ. ನನಗೆ ಕಂಟೆಂಟ್ ಸಮಾನ ಇದಿಲ್ಲ, ಸಾಮಾನಲ್ಲ. ಕಂಟೆಂಟ್ ನನ್ಗೆ ಬೇಕಾಗಿಲ್ಲ. ಏನ್ ನಡೀತದೆ ಅದ್ ಬಿಡ್ತಾ ಇರ್ತೀನಿ. ಏನ್ ಮಾಡ್ತೀಯಪ್ಪ? ಇವಾಗ ನನ್ಗೆ ಏನ್ ಅನಿಸ್ತದೋ ಅದು ವಿಡಿಯೋ ಮಾಡ್ತೀನಿ, ನಾನು ಬಿಡ್ತಾ ಯೂಟ್ಯೂಬ್ ಅಲ್ಲಿ ಇರ್ಬೋದು. ಹಾಯ್ ಗೈಸ್, ನನ್ಗೆ ಎಜುಕೇಶನ್ ಇಲ್ಲ. ನಾನು 5ನೇ ಕ್ಲಾಸ್ ಓದಿರೋದು. ಫುಲ್ ಕನ್ನಡನೂ ಬರಲ್ಲ, ಅಷ್ಟೊಂದು ತೆಲುಗು ಬರಲ್ಲ, 2 ಮಿಕ್ಸ್ ಮಾಡಿ ಹೇಳ್ತೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ. ನನ್ನ ಪೇಜ್ ಬಂದು ಗ್ಯಾಸ್ ಮಂಜು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೀನ್ ಏನಕ್ಕೆ ಅಂತ ಗೇಲಿ ಮಾಡ್ತಾ ಇದ್ದೀನಿ, ನನ್ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ. ಪ್ಲೀಸ್, ನಾನು ಅಷ್ಟೇನು ಎಡಿಟ್ ಮಾಡೋದು ನನ್ಗೆ ಬರಲ್ಲ. ಏನ್ ವಿಡಿಯೋ ಮಾಡ್ತೀನಿ ಅದ್ ಬಿಡ್ತೀನಿ. ದಯಮಾಡಿ ನಾನು ಫಾಲೋ ಮಾಡಿ ಪ್ಲೀಸ್. ನಮಸ್ತೆ. ಇವ್ರ ಪೇಜ್ ಸ್ವಲ್ಪ ತಿಳ್ಕೊಳ್ಳಿ ಎಲ್ಲಾರು. ಇವ್ರ ಪೇಜ್ ನಂಬರ್ ಬಂದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ ಮನೆಗೆ ಗ್ಯಾಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಗ್ಯಾಸ್ ಮಂಜುನ ಐಡಿನ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಆಟೋಮೆಟಿಕ್ ಆಗಿ ನಿಮ್ ಮನೆಗೆ ಗ್ಯಾಸ್ ಬರುತ್ತೆ. ಏನ ನಿಮ್ಗೆ ನಂಬರ್ ಬೇಕಂದ್ರೂ ಪರವಾಗಿಲ್ಲ, ಅದೇ ಕೆಳಗಡೆ ಕೊಟ್ಟಿರ್ತೀವಿ. ಆರಾಮಾಗಿ ಫೋನ್ ಮಾಡಿ, ನಿಮ್ ಮನೆಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಗ್ಯಾಸ್. ಇಲ್ಲಾಂದ್ರೆ ಲೈಕ್ ಮಾಡಬೇಡಿ ದಯವಿಟ್ಟು. ಹೌದು, ನಾವು ಯೂಟ್ಯೂಬ್ ಬಿಟ್ಟಿರೋದೇ ನಮ್ ಗ್ಯಾಸ್ ಬಗ್ಗೆ ತಿಳಿಸ್ಕೊಡೋಣ ಎಲ್ರು ಜನರಕ್ಕಂತ. ನಮ್ ಫೇಮಸ್ ಆಗಲ್ಲ, ನಮ್ ದುಡ್ಡು ಬೇಡ, ದುಡ್ಡೇನ್ ಬೇಡ. ನಮ್ಮ ಹತ್ರ ಚಂದ್ರು ಅಂತ ನಮ್ ಫ್ರೆಂಡ್ ಇದಾನೆ. ಬೇಕಂದ್ರೆ ಅದು ನೈಟ್ 10,000 ಕೇಳಿದೆ, 11,000 ಅಕೌಂಟ್. ಇನ್ನ ಅದು ಅಕೌಂಟ್ ಅಲ್ಲಿ ಪ್ರೋಸೆಸ್ ಅಲ್ಲಿ ಇದೆ, ಬರ್ತದೆ. ಅದು ನಾವು ಕೇಳಿದ್ದು ನಮ್ಮ ತಮ್ಮನೆ ಅಂತ ಡೆಲಿವರಿಗೆ ಹೋಗ್ತೇವೆ ಅಂತ. ನನ್ನ ಮಗನ ಇವಾಗ ಹಾಕಿ. ಇಂತ ನನ್ನ ಫ್ರೆಂಡ್ಸ್ ಇನ್ನೊಮ್ಮೆ ಜಾಂಬಿರೆಡ್ಡಿ ಅಂತ, ಅವನು ಜಾಂಬಿರೆಡ್ಡಿ ಅಲ್ಲ, ಕೊಂಡಾರೆಡ್ಡಿ. ವಾರ ಗುಂಡಾರೆಡ್ಡಿ, ಕೊಂಡಾರೆಡ್ಡಿ.
ನಮ್ಮ ಅಮರು ಇವತ್ತು 1000 ಸಬ್ಸ್ಕ್ರೈಬರ್ ಆಗಿದ್ರೆ ಅದರಿಂದ ಟ್ರೀಟ್ ಕೊಡ್ತಾ ಇದ್ರೆ ಆ ವಿಡಿಯೋ ನೆಕ್ಸ್ಟ್ ಅವ್ರ ಫೋನ್ ಅಲ್ಲೇ ಬರ್ತದೆ. ಡಿಸ್ಕಷನ್ ಏನಂತ ಹೇಳಿದ್ರೆ ಮದುವೆ ಆಗಿರೋನು ಮದುವೆ ಆಗದೆ ಇರೋನು ಸ್ಯಾರಿ ಬಗ್ಗೆ ಮಾಡ್ತಾ ಇರೋದು. ಅವ್ನ್ ಮದುವೆ ಆಗಿಲ್ಲ, ಅವ್ನ್ ಯಾವ ಸ್ಯಾರಿ ತಗೋಬೇಕು ಏನು ಅಂತ ಗೊತ್ತಿಲ್ಲ. ಇಲ್ಲಿ ನಾವು ನವೀನ್ ಫೋನ್ ಮಾಡಿ 4000ಕ್ಕೆ 4 ಸೀರೆ ಕೊಡ್ತಾರ, 3000 ಒಂದು ಸೀರೆ ನೋಡ ಮಧ್ಯದಲ್ಲಿ ಇಂಥವ್ರನ್ನ ಇಟ್ಕೊಂಡ್ರೆ ಚಾಕು ಅಲ್ಲ ಎಲ್ಲೆಲ್ಲ ಇನ್ನೇನೋ ಮಾಡ್ತಾರಪ್ಪ. ಮಾತಾಡು ಸೋಮವಾರಪ್ಪ 5,000 ಶೂ ತೆಗ್ದಿದ್ದಾನಪ್ಪ. 5,000 ಶೂ ಕೇಳಪ್ಪ. 5 ಒಂದ್ ಜೊತೆ ನಮ್ಗೆ ಹೇಳಿರೋದಪ್ಪ. ಇವರೆಲ್ಲ ಲೋಕಲ್ ಅಲ್ಲಿ ಏನು ಪರ್ಚೇಸ್ ಮಾಡಲ್ಲ, ತಿನ್ನೋದು ಇಲ್ಲಪ್ಪ, ತಿನ್ನೋದೇ ಇಲ್ಲ ಅಂತ ಹೇಳಿದ್ರೆ ಆಂಬೂರ್ಗ ಈ ತರ ಹೋಗೋದು. ಪರ್ಚೇಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇರುತ್ತೆ ಈ ತರ. ಸಿಗ್ನಲ್ ಗಾಳಿ ಹೋಗ್ತಾ ಇದ್ರೂ ಪರವಾಗಿಲ್ಲ. ವುಡ್ಲ್ಯಾಂಡ್ ಶೂಗಳು, ಆಂಬೂರ್ ಬಿರಿಯಾನಿಗಳು ಇದೇ ಇರೋದು. ಸಾಲ ಇಟ್ಕೊಂಡೇನೆ ಆ ಮನೆಗೆ ಬಂದು ಯಾವಾಗ ಗಟ್ಟಿ ಮಾಡ್ಕೊಂಡು ಹೋಗ್ತಾರ ಅವರು. ಅದಲ್ಲಪ್ಪ ಇಂಪಾರ್ಟೆಂಟ್ ಹೇಳ್ತೀನಿ. ಇಂಪಾರ್ಟೆಂಟ್ ಮ್ಯಾಟ್ರ್ ಎಲೆಕ್ಷನ್ಗೆ ನಾಮಿನೇಷನ್ ಆಗ್ತಾ ಇದ್ದಾನಪ್ಪ. ನನ್ಗೆ ಏನೋ ಸ್ವಲ್ಪ ಕಾಸು ಕೊಟ್ಬಿಟ್ಟು ಕೊಟ್ಬಿಟ್ಟು ಎಲೆಕ್ಷನ್ ಇವರಲ್ಲಿ ಆಧಾರ್ ಕಾರ್ಡ್ ಇದೆಯಾ? ಇದೆ. ಇವಾಗ ಮಾತಾಡಪ್ಪ. ಮಾತಾಡೋದೆಲ್ಲ ಹಂಗಲ್ಲ. ಸಿಲಿಂಡರ್ ಬಿಡ ಅಂತ ಹೇಳಿದ್ರೆ ಸಿಗ್ನಲ್ ಬಿಡ್ತಾನೆ. ಸಿಲಿಂಡರ್ ಕೊಡು ಅಂತ ಹೇಳಿದ್ರೆ ನೀವೇ ಬಿಡ್ತಾರೆ ಗ್ಯಾಸ್. ಒಂದೇ ಒಂದು ಇದೇ ಇಲ್ಲ. ಅದಕ್ಕೆ ಇಮಿಡಿಯೇಟ್ಲಿ 15 ಗಂಟೆಗೆ ಫೋನ್ ಬಂತು. ಅಂದ ಏನು ಅಂತ ಹೇಳಿದ್ರೆ ಸರಿ ಹಂಗ ನೋಡ್ತೀಯ ಗ್ಯಾಸ್ ನಿಂಜು ಅಂತ ನೋಡಿದ್ರೆ 84 ವ್ಯೂಸ್ ಮಾತ್ರ 4. ಅಲ್ಲೇ ಗೊತ್ತಾಗ್ಬಿಡ್ತೇವೆ 84 ಅಂದ. ಇವಾಗ ಬಂದಿದ್ದಾನೆ, ಇವಾಗ ನೋಡ್ರೆ 150. ಬೇರೆ ಬರ್ತಾನೆ. ಹಂಗಾದ್ರೆ ಆರಾಮಾಗ ಯಾವಲ್ಲಿ ಟಾರ್ಗೆಟ್ ಕೊಡ್ತಾರಲ್ಲ ಹಂಗ ಸಬ್ಸ್ಕ್ರೈಬರ್ಸ್ 100-150 ನಮ್ಗೆ ಆತಕ ಮಾಡೋದು. ಅಮಾಯಕ ಏನೂ ಗೊತ್ತಿರಲ್ಲಪ್ಪ. ಅದು ಎಡಿಟ್ ಮಾಡೋದ್ ಗೊತ್ತಿಲ್ಲ. ಅದ್ ಮಾಡಿದ್ರೆ ಅದ್ ಯಾವ್ದ ಪಾಪ ಇದು ಆನಲ್ಲೇ ಇದೆಯಾ ಆಫ್ ಮಾಡಿದ್ದಾನೆ. ಸಕ್ಕತ್ತಾಗಿದೆ. ಸಕ್ಕತ್ತಾಗಿ ಆನ್ ಮಾಡ್ಕೊಟ್ರೆ ಆಫ್ ಮಾಡ್ಬಿಟ್ಟು ಬಾಬು ಅಮರ್ ಮೇಲೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದೆ. ಮತ್ತೆ ಸಿಗಲ್ಲ ನಮ್ಮ ಭೂಮಿಗೆ ಇಂಥವ್ರ. ಏನ್ ಮಾಡಕ್ ಆಗಲ್ಲ. ಬಸ್ KSRTC ಬಸ್ ಹಾಕಿದ್ದೆ, 900 ಜನ ನೋಡಿದ್ದಾರೆ, ಈಗ 10 ಜನ ನೋಡಿದ್ದಾರೆ. ಹೆಂಗಣ್ಣ ಇದು? ಯಾಕೆ ಬಸ್ ಆನಂದ ಮಾಡಿಲ್ಲ. ಬಸ್ಸ ನನಗ್ ಬಂದಿಲ್ಲಪ್ಪ. ನೋಡಿ ಓಪನ್ ಮಾಡಿ ಗೊತ್ತಾಗಿದೆ. ಯಾರು ಅಂತ ಬರೋಣ ಬರುತ್ತೆ. ನೀನೇನೋ ಪ್ರೆಸ್ ಮಾಡಿದ್ಯಾ? ನೀವು ಸಬ್ಸ್ಕ್ರೈಬ್ ಆಗ್ಬೇಕಣ್ಣ. ನಮ್ಗೆ ಹಿಂಗೆ ಬಂದಿಲ್ಲ ಅದು ಕೆಳಗೆ ಇದಿಲ್ಲಣ್ಣ. ಇದೇನಾ ಶಾರ್ಟ್ಸ್ ಅಣ್ಣ. ನಮ್ ಚಾನಲ್ ನಲ್ಲಿ ಕನ್ನಡ ಮತ್ತೆ ತೆಲುಗು 2 ಮಿಕ್ಸ್ ಬರ್ತಾ ಇತ್ತು ಅವಾಗ. ಯಾಕಂತ ಹೇಳಿದ್ರೆ ನಮ್ದು ಕರ್ನಾಟಕ ಆಂಧ್ರ ಬಾರ್ಡರ್, ಮಾತಾಡೋದೆಲ್ಲ ತೆಲುಗು, ಓದಿರೋದೆಲ್ಲ ಕನ್ನಡ. ಗ್ಯಾಸ್ ಮಂಜು ಪೇಜ್ ಫಾಲೋ ಮಾಡಿ, ನಂಗೆ ಸಬ್ಸ್ಕ್ರೈಬ್ ಮಾಡಿ. ಪುಷ್ಪ ఒకసారి జూమ్ సే అన్నా నమస్కారం.